ಹಾ, ಎಲ್ಲರೂ ಸೇರಿ 11 ಜನ ಇದ್ದೀವಿ. 11 ಟಿಕೆಟ್ಗಳು. 11 × 200 ರೂಪಾಯಿ, 2200. ರೆಸ್ಟೋರೆಂಟಿಗೆ ಎಷ್ಟಾಗತ್ತೆ ಅಂತ ಗೊತ್ತಿಲ್ಲ. ಮಿನಿಮಮ್ ಒಂದು 5000 ಅಂತೂ ಆಗತ್ತೆ. ಇಷ್ಟು ಜನ ಹೋಗ್ತಿಂದ್ರೆ ಸರಿ ಅದ್ 2 ಸೇರಿಸಿ ಒಂದ್ 8000 ಹಾಕೋ. ಹೌದು, ಇವಾಗ ಯಾಕೆ ಬಿಲ್ಲು ನಮ್ ಕಂಪನಿಗೆ ಹಾಕ್ತೀಯಾ ಹೆಂಗೆ? ಯಾಕೆ ಕಂಪ್ನಿಗ್ ಸೇರಿಸ್ಲಿ? ಇದೇನ್ ಕಂಪ್ನಿ ಖರ್ಚಾ? ಮತ್ತೆ ಇದು ಅತ್ತೆ ಜವಾಬ್ದಾರಿ. ಅತ್ತೆ ಕೊಟ್ಟು ವಸೂಲಿ ಮಾಡ್ತೀನಿ. ಏನಿದು? ಈ ಬಿಲ್ ನಮ್ಮ ಅಮ್ಮಂಗ್ ಕೊಡ್ತೀಯಾ? ಮೆಂಟಲ್ ತಂದು. ಮತ್ತೆ ಅವ್ರು ವಸೂಲಿ ಮಾಡ್ತಿಲ್ವಾ ನಮ್ ಹತ್ರ ದಿನ? ಕೂತ್ರು ನಿಂತ್ರು ಬಿಲ್ ಹಾಕ್ತಿದ್ದಾರೆ. ಕೊನೆಗೆ ನಾವಿಲ್ಲಿ ಆಫೀಸ್ ಓಪನ್ ಮಾಡಿದ್ದಕ್ಕೂ ಕೂಡ ಬಿಲ್ ಹಾಕಿದ್ದಾರೆ. ಅಕ್ಕನ್ ದುಡ್ಡನ್ನ ವಸೂಲಿ ಮಾಡೋವರ್ಗೂ ಮದ್ವೆ ಆದ್ರೂ ಇಷ್ಟು ದಿನ ದೂರ ಇಟ್ಟಿದ್ದಾರೆ. ಈ ಕಾರ್ಯ ನಡಿಬೇಕಾದ್ರೆ ಖರ್ಚು ಮಾಡಕ್ಕಾಗಲ್ವಾ ನಿಮ್ಮ ಅಮ್ಮಂಗೆ? ಆ ಮುಖ ನೋಡು. ಅಮ್ಮಂಗ್ ಒಂದ್ ಮಾತನ್ಬಿಟ್ರೆ ಸಾಕು, ಮುಖ ಸಪ್ಪಗಾಗ್ಬಿಡುತ್ತೆ. ಹೋಗೀತಾ, ನೀನ್ ಮತ್ತೆ ನಮ್ಮ ಅಮ್ಮನ ಬೈತಾ ಇದೆಯಾ? ಒಬ್ಬೋ ಇಲ್ಲ ಬಿಡಪ್ಪ, ನಿಮ್ಮಮ್ಮನ ತಲೆ ಮೇಲೆ ಹೊತ್ಕೊಂಡು ಪೂಜೆ ಮಾಡ್ತೀನಿ. ಮೊದ್ಲು ಸಿನಿಮಾಗ್ ಟಿಕೆಟ್ ಬುಕ್ ಮಾಡು. ಆಯ್ತಾಯ್ತು, ಮಾಡ್ತೀನಿ. ಹಾಗೆ ಹೋಟೆಲ್ ಅಲ್ಲಿ ಟೇಬಲ್ ಬುಕ್ ಮಾಡು. ಓಕೆ. ಒಂದ್ ನೆನ್ಪಿಟ್ಕೊಳ್ಳಿ, ನೀವ್ ಎಷ್ಟು ಮಾಡಿದ್ರು ಏನೇ ಪಿತೂರಿ ನಡ್ಸಿದ್ರು ಫಸ್ಟ್ ನೈಟ್ ನಡ್ದೆ ನಡೆಯುತ್ತೆ. ಯಾವ ಪರಿಸ್ಥಿತಿಯಲ್ಲೂ ನಿಲ್ಲಲ್ಲ. ಕನಕ 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 ಅಲ್ಲಿ ಮೋಸ ಆಗಕತ್ತೈತ. ರೂಮ್ನ್ಯಾಗ ಅವರು ಸುಮ್ನ ಹೂವು ಹಾರದಿಂದ ಅಲಂಕಾರ ಮಾಡಕತ್ಯಾರ. ಯಾಕಷ್ಟಾಕೊಂದ್ ಹೂವು? 4 ಮೊಳ ಮಲ್ಲಿಗೆ ಹೂ ತಂದು ಜಡಿಯೊಳಗ್ ಮುಡಿಸಿ ಕಳಿಸಿದ್ರ ಆಕಿತ್ ಹೌದಿಲ್ಲ? ನನ್ನ ಮಕ್ಕಳ ನನ್ನಿಂದ ದೂರ ಹೋಗ್ತಾರಂತ ನಾ ತಲೆ ಕೆಡ್ಸ್ಕೊಂಡ್ರ ನಿನಗ ಹೂವಿನ ಚಿಂತೆ ಹತ್ತೈತಾ? ರೊಕ್ಕನ ಎಷ್ಟು ಬ್ಯಾಡ ಅಂದ್ರು 10,000 ಗಟ್ಲೆ ಖರ್ಚಾಗುತ್ತ. ಆ ರೊಕ್ಕ ನಮ್ ಕಡೆಯಿಂದ ಇಸ್ಕೊಂಡ್ ಮಾಡಕತ್ತಿಲ್ಲ, ಆ ಆಕ್ಸಿಡೆಂಟ ಮಾಡಕತ್ತಾಳ. ಹೌದೇನ? ಹಂಗಾರ ಆಗ್ಲಿ ಬಿಡು, ಇನ್ನ 10,000 ಹೋದ್ರೂ ಲಾಸ್ ಇಲ್ಲ. ಯವ್ವಾ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆತ್ ನೋಡು. ಯವ್ವಾ, ಈ ಫಸ್ಟ್ ನೈಟ್ ಆಗಬಾರ್ದು. ಇದೇನಾರ ಆತಂತಂದ್ರ ನಾ ಆ ಆಕ್ಸಿಡೆಂಟ್ ಮುಂದೆ ಸೋತ್ ಹೋಗ್ತೀನಿ. ಆಕಿ ಮುಂದೆ ಸೋಲಾಕ ನನಗಿಷ್ಟ ಇಲ್ಲ. ಈ ಫಸ್ಟ್ ನೈಟನ್ನ ಹೆಂಗಾರ ನಿಲ್ಸಕ ಒಂದು ಐಡಿಯಾ ಹೇಳ. ಚಲೋ ಕಾರ್ಯ ಮಾಡ್ಬೇಕಾದ್ರೆ ಕಷ್ಟ ಆಗತ್ತ ಹೊರತು ಕೆಡಸಾಕ ಎಷ್ಟು ಹೊತ್ತಿನ ಮಾತ. ಯಾವ್ದಾರ ಒಂದು ಬಂಗಾರದಂತ ಪ್ಲಾನ್ ಮಾಡಿ ಓಡಿಸಲ್ಲ. ಆ ಆಕ್ಸಿಡೆಂಟ್ ಗೋವಿಂದಾಗ ಮುಹೂರ್ತ ಇಟ್ಟಾಗ ಸಹಿತ ನೀ ಹಿಂಗ ಹೇಳಿದ್ದೆ. ಮತ್ತೇನಾತ? ಏನಾತಂದ್ರ ನಮ್ಮ ಐಡಿಯಾ ಕೆಲಸ ಮಾಡದ ಇದ್ರು ನಮಗೇನು ಫಾಯ್ದಾ ಆಗ್ಬೇಕಾಗಿತ್ತು ಆತು. ತಿರುಪತಿಗೆ ಲತಾಗ ಕಾರ್ಯ ಆಗೋ ತನಕ ನಮ್ಮ ಶಾಸ್ತ್ರ ನಾವು ಮಾಡ್ಕೊಳ್ಳೋದಿಲ್ಲ ಅಂತ ಆಕಿನ ಹೇಳ್ಯಾಳಲ್ಲ. ನಾ ಹೇಳೋದು ಅದನ್ನ. ಈಗ ಆ ಲತಾ ತಿರುಪತಿ ಫಸ್ಟ್ ನೈಟ್ ಏನಾರ ಆತಂದ್ರ ಆಕಿ ಕೈನಾಗ ಸೋಲೋದು ಅಲ್ದ ನಾಳಿಗೆ ಮತ್ತ ಪೂಜಾರ ಬರ್ತಾರ. ಗೋವಿಂದನ್ಗ ಮತ್ತ ಆಕ್ಸಿಡೆಂಟ್ಗ ಫಸ್ಟ್ ನೈಟ್ ಮುಹೂರ್ತ ನನ್ನ ಕೈಯಾಗ ಇಡಿಸ್ತಾರ. ಹಂಗಾಗಕ್ ಬಿಡಬಾರ್ದ. ಹೆಂಗಾರ ಮಾಡಿ ಫಸ್ಟ್ ನೈಟ್ ನಿಲ್ಸಕ್ಕ ಏನಾರ ಐಡಿಯಾ ಇದ್ರೆ ಹೇಳ. ಚಲೋ ಐಡಿಯಾನ ಐತಿ. ಆಲ್ರೆಡಿ ನಾವು ಮಾಡ್ಕೊಂಡ ಐಡಿಯಾನ ಐತಲ್ಲ. ಅವಾಗ ಅದನ್ನು ಉಪಯೋಗಿಸಕ್ ಆಗ್ಲಿಲ್ಲ, ಈಗ ಅದನ್ನು ಉಪಯೋಗಿಸೋಣ. ಸರಿ ಮುಹೂರ್ತ ಟೈಮ್ಗೆ ನಾನು ಎದೆ ಹಿಡ್ಕೊಂಡು ಎದೆ ನೋವಿನ ನಾಟಕ ಮಾಡ್ತೀನಿ. ನೀನು ಅತ್ಗೋ ಅಂತ ಮಂದಿ ಕೂಡಿಸಿ ದೊಡ್ಡ ರಾಧ ಅಂತ ಮಾಡ್ಬಿಡು. ನನ್ನ ದವಾಖಾನೆ ಕರ್ಕೊಂಡೋಕಾರ. ನಾನು ಅಲ್ಲಿದ್ದಾಗ ಕಾರ್ಯ ಹೆಂಗ್ ಮಾಡ್ಕೊಂತಾರ ಇವರು? ಮುಗುದ ಹೊಕ್ಕೈತಿ. ಒಂದ್ ವೇಳೆ ಇದು ಫಲಿಸ್ಲಿಲ್ಲ ಅಂದ್ರ? ಅಯ್ಯ, ಆಗ್ಲಾರ್ದು ಹೆಂಗಿರ್ತೈತಿ? ಅಷ್ಟಕ್ಕೂ ಅದು ಫೇಲ್ ಆಯ್ತಂದ್ರ ಬೆಳತನಕ ಸತ್ತವ್ರಂಗ ಬಿದ್ಕೊಂಡಿರ್ತೀನಿ. ನಾ ಸತ್ ಹೋದೆ ಅಂತ ನೀವೆಲ್ಲ ಅತ್ಕೊಂತ ಕುಂತ್ ಬಿಡ್ರಿ. ಆಗ ಮನ್ಯಾಗ ಹೆಣ ಇಟ್ಕೊಂಡು ಕಾರ್ಯ ಆಗುದಿಲ್ಲ ಅಂತ ಮುಂದೆ ಹಾಕ್ತಾರ. ಬೆಳಗಾಗ್ತಿದ್ದಂಗ ಥಟ್ ಅಂತ ಎದ್ದು ಕುಂತು ಬಿಡ್ತೇನಿ. ಸರಿ, ಈ ಐಡಿಯಾ ವರ್ಕ್ ಆಗ್ತದ ಅನ್ಕೋ. ಜೊತೆಗೆ ಇನ್ನೊಂದು ಐಡಿಯಾನು ಹೇಳ. ಇನ್ನೊಂದು ಉಪಾಯನ? ಸರಿ, ಹಾಗಾದ್ರೆ ಆಕಿ ಮೊದಲನೇ ರಾತ್ರಿ ಅಂತ ಹಾಲಿನ ಗ್ಲಾಸ್ ಇಟ್ಕೊಂಡು ಕ್ವಾಣೆಗೆ ಹೋಗ್ಕಳ್ ನೋಡು. ಆ ಹಾಲ್ನ್ಯಾಗ ನಿದ್ದಿ ಮಾತ್ರೆ ಹಾಕ್ಬಿಡೋಣಲ್ಲ. ರೂಮ್ನೊಳಗೆ ಹೋಗ್ತಿದ್ದಂಗ ಇಬ್ರು ಹಾಲು ಕುಡಿತಾರ. ಹಾಲು ಕುಡಿದ ಮ್ಯಾಗ
ಅದು ಇದು ಅಂತ ಏನೇನೋ ಮಾತಾಡ್ಕೊಂಡು ಕುಂತಿರ್ತಾರ. ಮಾತಾಡ್ಕೊಂತ ಇದ್ದಿದ್ದಂಗ ನಿದ್ದಿಗಳಿಗೆ ಕೆಲಸ ಮಾಡಕ್ ಚಾಲು ಆಗತ್ತ. ಇಬ್ರು ಸತ್ತವರಂಗ ಮಕ್ಕೊಂಡ್ಬಿಡ್ತಾರ. ಬೆಳಕ್ ಹರಿಯುತ್ತ, ಮುಹೂರ್ತ ದಾಟ ಹೋಗುತ್ತ, ನಮ್ ಕೆಲಸನೂ ಮುಗ್ದ ಹೋಗುತ್ತ. ಸೂಪರ್ ಯವ್ವ, ಒಂದಲ್ಲ ಒಂದು ಹೆಂಗಾರ ವರ್ಕ್ ಆಗ್ತದ. ಅದಕ್ಕೇನ್ ಬೇಕದ ಏರ್ಪಾಡ್ ಮಾಡ್ಕ. ಹೌದು, ಮತ್ತ ನಿದ್ರಿ ಗೋಲಿ ನಾ ತಗೊಳಕತ್ತಿಲ್ಲೇನ, ಅದನ್ನ ಹಾಕಿದ್ರಾತು. ಸರಿ. ಆಕ್ಸಿಡೆಂಟ್ ಫಸ್ಟ್ ನೈಟಿಗೆ ರೆಡಿ ಮಾಡ್ತೀಯಾ? ಮಾಡ, ಹೆಂಗ ಆಕೇತೋ ನಾನು ನೋಡ್ತೀನಲ್ಲ. ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು, ನನ್ನ ಪ್ರೀತಿಸು. ಮಾತನಾಡಿ ಮಾಯವಾದ ನಿನ್ನೆ ಕಾದಿನ ಬಳಿಗೆ ಬಂದು ಎದುರು ನನ್ನ ಪ್ರೀತಿಸಿ, ನನ್ನ ಪ್ರೀತಿಸಿ. ಬಂಗಾರದಲ್ಲಿ ಮಾಡಿದ ಅರಂಬೆಗೆ ತರಂಗು ನೀಡಿದ ಭೂಮಿಗೆ ತಂದು ನಿನ್ನ ನಂಗೆ ನೀಡಿದ ಸುಂದರ ಗೂಡಿಸಿ ಶೃಂಗಾರದಲ್ಲಿ ನಿನ್ನ ರೂಪಿಸಿ ಆ ಬ್ರಹ್ಮದ ರಸಿಕ ನಿನ್ನ ಮಾಡಿದ. ಹೋ ಮದಿರೇಲೆ ನಿನ್ನ ಮೈಯ ಮಾಡಿದ್ದೆ ಒಂದು ಮಾಯ ಸಣ್ಣ ಆಡುವ ಭಯ ನೀಡು ನಿನ್ನ ಮಾತನಾಡಿ ಮಾಯವಾಗು ನಿನ್ನ ಬಳಿಗೆ ಬಂದು ಎದುರು ಪ್ರೀತಿಸಿ, ಪ್ರೀತಿಸಿ. ಇದೆಲ್ಲ ಬೆಳ್ಳಮೈಯ ಕಂಟಿಗೆ ಸಂಪಾದನೆಲ್ಲ ಕೇಶರಾಶಿಗೆ ಅಭಿಮಾನಿಯಾದ ನಿನ್ನ ಗುಡಿ ಕೆನ್ನಿಗೆ ಹೋಗಿ ಬಂದ ಎಲ್ಲ ಆಸೆಗೆ ನಿನ್ನ ತೋಳೆ ನನ್ನ ಹಾಸಿಗೆ ಮಾಡೋಣ ಸಣ್ಣ ತಪ್ಪು ಒಪ್ಪಿಗೆ. ಏ ಪೂರ್ವಿ, ಆ ಒಡವೆ ಕೊಡು. ಅಯ್ಯಯ್ಯೋ, ಇಷ್ಟು ಒಡವೆನಾ? ಎಲ್ಲಿತ್ತು? ನಿಮಗೋಸ್ಕರನೇ ತಂದಿದ್ದು. ನನಗೋಸ್ಕರನಾ? ಬಂಗಾರದಮ್ಮ?
ನೀನೇ ಬಂಗಾರ. ನಿನಗೆ ಯಾಕಕ್ಕ ಬಂಗಾರ? ಆರ್ಟಿಫಿಷಿಯಲ್ಲಾ? ಸದ್ಯಕ್ಕದೆ. ಆದ್ರೂ ಶೋಭನದ್ ಮುಹೂರ್ತಕ್ಕೆ ಈ ಒಡವೆ ಬಂಗಾರ ಎಲ್ಲ ಹಾಕಿ ಕಳ್ಸಿದ್ರೆ ಸುಮ್ನೆ ತೊಂದ್ರೆ ಆಗತ್ತಲ್ವಾ? ಏ ಸುಮ್ನೆ ಇರು. ಮದುಮಗಂಗೆ ಮದ್ವೆ ಹೆಣ್ಣು ತುಂಬಾ ಮುದ್ದಾಗಿ ಕಾಣ್ಬೇಕಲ್ಲ. ಹಾ ಅಕ್ಕ, ನೀವು ಭಾವ ಎಷ್ಟು ವರ್ಷದಿಂದ ಪ್ರೀತಿಸ್ತಿದ್ರಿ? ಎಷ್ಟ್ ದಿನ ಪ್ರೀತಿಸಿದ್ರು ಅಂದ್ರೆ? ಅಲ್ಲ ಅದ್ ಎಂತ ಪ್ರಶ್ನೆ? ಎಷ್ಟ್ ದಿನ ಪ್ರೀತಿಸಿದ್ರಿ ಅಂದ್ರೆ ಇವಾಗ ಪ್ರೀತಿಸ್ತಿಲ್ಲ ಅಂತನಾ? ಅಯ್ಯೋ, ನಾನೇನ್ ಕೇಳ್ದೆ ಅಂದ್ರೆ ಮದ್ವೆಗೂ ಮುಂಚೆ ಎಷ್ಟು ವರ್ಷ ಪ್ರೀತಿಸ್ತಿದ್ರು ಅಂತ. ಮದ್ವೆ ಆದ್ಮೇಲೆ ಇನ್ನು ಪ್ರೀತಿಸ್ತಾನೆ ಇದಾರ್ ಬಿಡು. ಬಾವಂಗೆ ಅಕ್ಕ ಅಂದ್ರೆ ಪ್ರಾಣ. ಹೌದು, ಅವ್ರಿಗೆ ನಾನು ಅಂದ್ರೆ ತುಂಬಾ ಇಷ್ಟ. ಹೇಳು ಹೇಳು, ಎಷ್ಟು ವರ್ಷ ಲವಲ್ಲಿದ್ರಿ ಮದ್ವೆಗೂ ಮುಂಚೆ? 1 ವರ್ಷ. ಹೌದಾ? ಅಂದ್ರೆ ಮದ್ವೆ ಆಗಿ ಇವಾಗ 2 ವರ್ಷ ಆಯ್ತು. ಒಟ್ನಲ್ಲಿ 3 ವರ್ಷ. 3 ವರ್ಷದಿಂದ ನಿನ್ನ ನೋಡ್ತಾನೆ ಇದಾರಲ್ವಾ? ಇವಾಗ ಹೇಗೆಲ್ಲ ಒಡವೆ ಹಾಕೊಂಡ್ ಹೋದ್ರೆ ಹೊಸ್ತಾ ಕಾಣಿಸ್ಬಿಡ್ತ್ಯಾ? ಒಳ್ಳೆ ಕಥೆ ಆಯ್ತು ನಿಂದು. ನೀನ್ ಯಾಕೆ ಒಳ್ಳೆ ಅಜ್ಜಿ ತರ ಮಾತಾಡ್ತಿದ್ಯಾ? ಈಗ ಮದ್ವೆ ಆದ್ಮೇಲೆ ಅಕ್ಕನ್ನ ಬಾವ ಹೇಗ್ ನೋಡಿರ್ತಾನೆ? ಆಗೊಂದ್ ಥ್ರಿಲ್ ಇರುತ್ತಲ್ವಾ? ಈಗ ಈ ಶಾಸ್ತ್ರದ ಅಲಂಕಾರದಲ್ಲಿ ನೋಡ್ಬೇಕಾದ್ರೇನು ಅದೇ ಥ್ರಿಲ್ ಇರ್ಬೇಕು ಅಂತ. ಆಗ ಅಕ್ಕನ ಅಂದನ ನೋಡಿ ಹೊಗಳ್ತಾ ಇದ್ರೆ ಖುಷಿಲಿ ಉಬ್ ಹೋಗ್ಬೇಕು. ನೋಡಿದ್ಯಾ? ನನ್ ಡೈಲಾಗ್ ಕೇಳಿಸ್ಕೊಂಡು ಹೇಗ್ ನಾಚ್ಕೋತಿದ್ದಾಳ್ ನೋಡು. ಪ್ಲೀಸ್. ಓಹೋ, ನಿಮಗೂ ಸೊಂಟದಲ್ಲಿ ಕಚ್ಚಗುಳಿ ಆಗತ್ತಾ? ಹಾಗಾದ್ರೆ ಕಷ್ಟನೇ. ಏ ಬಾಯ್ ಮುಚ್ಚು. ಪೂರ್ವಿ, ಆ ಡಾಬ್ ಕೊಡಿಲಿ. ಸೊಂಟಕ್ ಹಾಕಣ. ಕಚ್ಚಗುಳಿ ಕೊಡಕ್ಕೆ ಕಷ್ಟ ಆಗ್ಬೇಕು. ಹಾ ಅಕ್ಕ, ಅಷ್ಟಕ್ಕೂ ಭಾವ ನಿನಗೆ ಹೇಗ್ ಪರಿಚಯ ಆದ್ರು? ನಿಮ್ ಭಾವ ಕೆಲ್ಸಕ್ ಸೇರಿದ್ ಹೊಸದ್ರಲ್ಲಿ ಅವರು ನಮ್ಮೂರ್ ಬ್ಯಾಂಕಿಗೆನೆ ಮೊದಲನೇ ಸಲ ಅಪಾಯಿಂಟ್ ಆಗಿದ್ದು ಗೊತ್ತಾ? ಆಗ ಬ್ಯಾಚುಲರ್ ಆಗಿದ್ರು ಅಲ್ವಾ, ಊಟಕ್ಕೆ ತುಂಬಾನೇ ತೊಂದರೆ ಆಗ್ತಾ ಇತ್ತು. ನಮ್ ಸೋದರತ್ತೆ ಶ್ರೀಲಕ್ಷ್ಮಿ ಅಡ್ಗೆ ಕೆಲ್ಸನೇ ಅಲ್ವಾ ಮಾಡ್ತಾ ಇದ್ದಿದ್ದು. ಆಗ 3 ಹೊತ್ತು ಅಡ್ಗೆ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಓ, ಪೇಯಿಂಗ್ ಎಸ್ತಾರ ಅನ್ನು? ಆ ಹಾಗೇನೆ. ಅತ್ತೆ ಏನೋ ಕಾಂಟ್ರಾಕ್ಟ್ ಕೆಲ್ಸದ್ಮೇಲೆ ಹೋಗೋರು. ಅವ್ರು ಬಂದ್ಮೇಲೆ ಊಟ ಬಡಿಸ್ಕೊಡೋದು, ಬಾಕ್ಸಿಗೆ ಟಿಫಿನ್ ಹಾಕೊಡೋದು ಎಲ್ಲ ನಾನೇ ನೋಡ್ಕೋತಾ ಇದ್ದೆ. ಹೋಗ್ತಾ ಹಾಗೆ ಓ, ಒಟ್ನಲ್ಲಿ ಭಾವಂಗ್ ಊಟ ಹಾಕಿ ಅವ್ರನ್ನ ಬುಟ್ಟಿಗೆ ಹಾಕೊಂಡೆ ಅಂತಾಯ್ತು. ಇಲ್ಲ ಇಲ್ಲ, ನಾನೇನ್ ಹಾಕೊಳ್ಳಿಲ್ಲ, ಅವರೇ ಬಂದ್ ಬಿದ್ದಿದ್ದು. ಎರಡಕ್ಕೂ ಏನು ವ್ಯತ್ಯಾಸ ಇಲ್ಲ ಬಿಡು. ಬಲ್ವಂತವಾಗಿ ಬೀಳಿಸ್ಕೊಂಡ್ರು ಒಂದೇ, ಮೋಡಿ ಮಾಡಿದ್ರು ಒಂದೇ. ಏನ್ರೋ, ಹೆಂಗಿದ್ದೀನಿ? ಚೆನ್ನಾಗಿದ್ದೀನ? ನಿನಗೇನಣ್ಣ ಹೊಸ ಮದ್ವೆ ಗಂಡು? ಇನ್ನು ಹೇಳ್ಬೇಕು ಅಂದ್ರೆ ಹಳೆ ಸಿನಿಮಾ ಹೀರೋ ತರ ಇದೆಯಾ? ಏನೋ ಹೇಳ್ತಿದ್ಯಾ? ಏನೋ ಹಳೆ ಕಾಲದ ಹೀರೋ ಅಂತ ಹೇಳ್ತಿದ್ಯಲ್ಲೋ? ನಂಗೆ ಅಷ್ಟೊಂದು ಏಜ್ ಆಗ್ಬಿಡಿದ್ಯಾ ಈಗ? ಇಲ್ಲ ಅಣ್ಣ, ಯಾಕೆ ತಲೆ ಕೆಡಿಸ್ಕೋತಾ ಇದ್ಯಾ? ನೀನು ಶೋಭನದ್ ಮದ್ವೆ ಗಂಡಲ್ವಾ, ಅದಕ್ಕೇನೆ ಹಳೆ ಹೀರೋ ಅಂತ ಅಂದ ಅಷ್ಟೇನೆ ಅವನು. ಏಯ್, ಅನ್ಬೇಕಿರೋದು ಹಳೆ ಹೀರೋ ಅಂತ ಅಲ್ಲ ಕಣೋ, ಶೋಭನದ ಹೀರೋ ಅಲ್ವಾ ಅಣ್ಣ? ಏನು ಅಷ್ಟೇ ತಾನೆ? ಲೈ, ಹಂಗ ಅನ್ಬೇಡ್ರ ನೀವು, ನಾಚಿಕೆ ಆಗ್ತಾ ಇದೆ. ಓಹೋ ಹಬ್ಬ, ನಾಚಿಕೆ. ನಾಚಿಕೆ ಅಂತೆ ನೋಡು, ನಾಚಿಕೆ. ನಾಚಿಕೆ ಅಂತೆ. ಇವತ್ತು ನನ್ ಫಸ್ಟ್ ನೈಟ್ ಅಲ್ವಾ, ನಂಗೊಂಥರ ಅನ್ಸ್ತಿದೆ. ಅಬ್ಬಬ್ಬಬ್ಬ, ನುಲಿಯೋದ್ ನೋಡು. ಈ ವಯಸ್ಸಲ್ಲಿ ನಿನಗೆ ಶೋಭನ ನಡೀತಾ ಇದೆ. ಆಗ್ಲಿ ಆಗ್ಲಿ. ಲೈ, ಏನೋ ವಯಸ್ಸಾಗಿರೋದು ನನ್ಗೆ? ಏನ್ ನನ್ಗೆ ಅಷ್ಟೊಂದು ವಯಸ್ಸಾಗ್ಬಿಡಿದ್ಯಾ? ವಯಸ್ಸು ಬಗ್ಗೆ ನೀನ್ ಮಾತಾಡ್ಬೇಡ. ಮದ್ವೆ ಆಗಿ ಇಷ್ಟ ದಿನ ಆದ್ಮೇಲೆ ಶೋಭನ ಆಗ್ತಾ ಇದೆ, ಅದಕ್ ನೀನು ಏನೋ ದೊಡ್ಡದಾಗಿ ವಯಸ್ಸಾಗ್ಬಿಡಿದೆ ಅಂತ ಇದ್ಯಾ? ಶೋಭನ ಲೇಟ್ ಆಗಿದೆ ಅಷ್ಟೇ, ನಂಗೇನ್ ವಯಸ್ಸಾಗಿಲ್ಲಪ್ಪ, ನಾನಿನ್ನು ಯೂತೆ. ಏಯ್, ಶೋಭನಕ್ ಹೋಗ್ತಿರೋನ ಎಂಕರೇಜ್ ಮಾಡೋದ್ ಬಿಟ್ಟು ಏನೋ ಟೀಸ್ ಮಾಡ್ತಾ ಇದೀಯಾ? ಅಯ್ಯೋ, ನನ್ ಟೀಸಿಂಗ್ ಹೀಗಾದ್ರೆ ಏನ್ ಕತೆ? ಆ? ರೂಮಿಗೆ ಬಂದು ಅತ್ಗೆ ಟೀಸ್ ಮಾಡಿದ್ರೆ ಹಿಂಗಿರುತ್ತೆ ಅಣ್ಣ, ಅವಳೇನ್ ಟೀಸ್ ಮಾಡ್ತಾಳೆ? ಅವಳು ಟೀಸಿಂಗ್ ಮಾಡಲ್ವೋ, ಅವಳು ತುಂಬಾ ಅಮಾಯಕಿ ಕಣ. ಅವಳು ಎಷ್ಟು ನಾಚ್ಕೊಂಡಿರ್ತಾಳೋ ಏನೋ. ಅವಳು ನಾಚಿಕೆ ಹೋಗ್ಸೋ ಅಷ್ಟ್ರಲ್ಲಿ ನನ್ನ ಪ್ರಾಣ ಹೋಗದೆ ಇರ್ಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಲೋ ದೊಡ್ಡವನೇ, ನೀನ್ ಹೀಗ್ ನೋಡ್ತಾ ಇದ್ರೆ ನನಗೊಂದ್ ಸಖತ್ತಾಗಿರೋ ಐಡಿಯಾ ಬರ್ತಿದ್ಯೋ? ಯಾಕೋ? ಯಾರನ್ನ ನೀರಲ್ಲಿ ಮುಳುಗ್ಸೋ ಐಡಿಯಾನೋ? ನೀರಲ್ಲಿ ಮುಳುಗ್ಸೋದಲ್ವೋ, ಜೀವನದಲ್ಲಿ ಏನಾದ್ರೂ ವೆರೈಟಿ ಇರ್ಬೇಕಲ್ವಾ? ಮನುಷ್ಯ ಅಂದ್ಮೇಲೆ ಏನಾದ್ರೂ ಕನ್ಸ್ ಕಟ್ಕೊಂಡಿರ್ಬೇಕು ಅಂತ ತುಂಬಾ ದೊಡ್ಡವ್ರು ಹೇಳಿದಾರೆ ತಾನೆ. ಕನ್ಸ್ ಕಟ್ಕೊಳ್ಳೋದ ಅಂದ್ರೆ ಏನು? ಅಂದ್ರೆ ಹಳೆ ಹೀರೋಗಳ ತರ ಕೈಗೆ ಮಲ್ಗೆ ಹೂ ಸುತ್ಕೊಂಡು ಇನ್ನೊಂದ್ ಕೈಯಲ್ಲಿ ಗುಲಾಬಿ ಹೂ ಇಟ್ಕೊಂಡು ಅಂತ ಸ್ಮೆಲ್ ಮಾಡ್ಕೊಂಡು ಹೋಗ್ಬೇಕಾ ಏನು?
ಥೂ ಛೀ ಕೆಡದಾಗಿರುತ್ತೆ. ಅಯ್ಯ ಅದಲ್ಲ ಅಣ್ಣ. ಏಯ್ ಮತ್ತಿನ್ನೇನು, ಶೋಭನಕ್ ಈ ತರ ಪಂಚೆ ಜುಬ್ಬ ಹಾಕೊಳ್ದೇನೆ ಸೂಪರ್ ಮ್ಯಾನ್ ತರ ಟೀ ಶರ್ಟು ಜೀನ್ಸು ಹಾಕೊಂಡು ಡ್ರಾಯರ್ನ ಮೇಲ್ ಹಾಕೊಂಡು ಎಗರ್ಕೊಂಡು ಹೋಗ್ಬೇಕು ಅಂತೀಯಾ? ಏಯ್, ಇಬ್ರು ಸೇರಿ ನನ್ನ ಅಳಿಸ್ಬೇಡ್ರೋ, ಮೊದ್ಲೇ ಚಿಟ್ಟೆ ಬಿಟ್ಟಂಗ ಆಗಿದೆ, ಸ್ವಲ್ಪ ಧೈರ್ಯ ಹೇಳ್ರೋ ಪ್ಲೀಸ್. ಅದಕ್ಕೆ ಹೇಳ್ತಿರೋದು, ವೆರೈಟಿ ಇದ್ರೆ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ. ಸರಿ ಹೇಳೋ, ಅವಾಗ್ಲಿಂದ ವೆರೈಟಿ ಅಂತ ನೀನು ವೆರೈಟಿಯಾಗಿ ಹೇಳ್ತಾನೆ ಇದೀಯಾ, ಹೇಳು ಹೇಳು ಹೇಳು. ಇರು ದೊಡ್ಡವನೇ, ಏನಿಲ್ಲ, ಇವಾಗ ಶೋಭನಾ ಅಂದ್ರೆ ರೆಗ್ಯುಲರ್ ಆಗಲ್ದೆ ವೆರೈಟಿಗ್ ನಡೆದ್ರೆ ಹೇಗಿರುತ್ತೆ ಅಂದೆ. ಏಯ್ ನೀನ್ ವೆರೈಟಿ ಅಂತ 100 ಸಲ ಹೇಳೋದನ್ ಬಿಟ್ಟು ಆ ವೆರೈಟಿ ಏನು ಅಂತ ಹೇಳೋ. ಅಯ್ಯೋ ಅದನ್ನೇ ಹೇಳ್ತಾ ಇರೋದು. ಇವಾಗ ಶೋಭನಾ ಜಂಬಲಕಡಿ ಬಂಬ ಆದ್ರೆ ಹೇಗಿರುತ್ತೋ. ಜಂಬಲಕಡಿ ಬಂಬ? ಆಹಾ, ಇವಾಗ ಮಾಮೂಲಾಗಿ ಮದ್ವೆ ಗಂಡು ರೂಮಲ್ಲಿ ವೇಟ್ ಮಾಡ್ತಾ ಇರ್ತಾನೆ, ಮದ್ವೆ ಹೆಣ್ಣಿಗೆ ಹಾಲಿನ ಚೊಂಬು ಕೊಟ್ಟು ಒಳಗ್ ಕಳಿಸ್ಕೊಡ್ತಾರೆ. ಅದು ರಿವರ್ಸ್ ಆದ್ರೆ ಒಂದು ಕೋತಿ ತರ ತೋರಿಸೋದಲ್ಲ. ಲೋ ಬಾಲಾಜಿ, ಹೋಗಿ ಬೇಗ ಹಾಲಿನ ಚುಮ್ ತಗೊಂಬಾರು, ನಮ್ಮ ಅಣ್ಣನ ಕೈ ಕೊಟ್ಟು ಕಳಿಸ್ಬಿಡೋಣ. ಅಯ್ಯೋ ನಾಚಿಕೆ, ಬಾ. ಬಂದೆ. ಬಿಸಿ ಹಾಲಲ್ವಾ, ಕೈಯೆಲ್ಲ ಸುಡ್ತಾ ಇದೆ. ಅಯ್ಯೋ ಅಣ್ಣ ಬಾರಣ್ಣ. ನನ್ಗೆ ನಾಚಿಕೆ ಆಗ್ತಿದೆಯೋ? ಅಯ್ಯೋ ನಾಚಿಕೆನಾ? ಎಲ್ಲ ನಾಚಿಕೆನೂ ಇಲ್ಲ ತೋರಿಸ್ಬಿಟ್ರೆ ಹೆಂಗೆ? ಸ್ವಲ್ಪ ಅದಕ್ಕೆಗೋಸ್ಕರನೂ ಉಳಿಸ್ಕೊ. ಅಯ್ಯೋ ನಾಚಿಕೆ ಆಗ್ತದೆ ನನಗೆ. ಅಬ್ಬಬ್ಬಾ, ಆ ನಾಚಿಕೆ ನೋಡು. ಅಯ್ಯೋ ನಾಚಿಕೆ. ಈಗ್ಲೇ ಯಾಕೆ ಇಷ್ಟೊಂದು ನಾಚಿಕೆ? ಸುಮ್ಮನೆ ಕಾಡಿಸ್ಬೇಡ ಕಣೋ. ಅಯ್ಯೋ ಪಾಪ, ನಾಚಿಕೆಯಿಂದ ಇವಾಗ್ಲೇ ಎಷ್ಟು ಕೆಂಪಗ ಹೋಗಿದ್ದಾನೆ ನೋಡು. ಸರಿ ಮೆತ್ತಗೆ. ಅಯ್ಯೋ ಉಫ್ಫು. ಲೈ, ನಂಗೆ ಭಯ ಆಗ್ತಿದೆ ಕಣ್ರೋ. ಅಯ್ಯೋ ನೋಡು, 3 ವಿಷಯನ ಚೆನ್ನಾಗಿ ನೆನ್ಪಿಟ್ಕೋ. ಈಗ ಗಂಡ್ಸಾಗಿ ಹುಟ್ಟಿದ್ಮೇಲೆ ಸ್ವಲ್ಪ ನಿಧಾನ ಪ್ರಧಾನ ಇರ್ಬೇಕು. ಹೇ, ಹಾಗಂತ ಸುಮ್ನೆ ಮುಟ್ಟದೆ ಕೂತ್ಕೊಂಡ್ಬಿಡ್ಬೇಡ, ಅತ್ತಿಗೆಗೆ ಕೋಪ ಬಂದ್ಬಿಡುತ್ತೆ. ಹೆಂಡತಿ ನಡೆದಿ ದಾರಿನಲ್ಲೇ ಗಂಡ ನಡೆಯೋದು ಗಂಡನ ಕರ್ತವ್ಯ ಕಣೋ. ಹೋದ ತಕ್ಷಣ ನಿನ್ ಹೆಂಡತಿ ಕಾಲಿಗೆ ಬಿತ್ತು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೋ. ನಾಚಿಕೆಯಿಂದ ಮಾತಾಡ್ದಂಗೆ ಇಟ್ಬಿಡ್ಬೇಡ, ಸ್ವಲ್ಪ ಮನ್ಸಿಂದ ಮಾತಾಡು. ಅಯ್ಯೋ ಅಮ್ಮ, ಸಾಕ್ಬಿಡು, ಇವ್ ನಾಚಿಕೆಯಲ್ಲಿ ಸತ್ತೋಗೋ ಹಾಗಿದ್ದಾನೆ. ಅವ್ರವ್ರ ಅದೇನ್ ಬೇಕೋ ಮಾಡ್ಕೋತಾರೆ ಬಿಡು. ಲೇ ದೊಡ್ಡವನೇ, ವಾರ ಆಗೋಷ್ಟ್ರಲ್ಲಿ ವಾಂತಿ ಮಾಡ್ಕೋಬೇಕು ಏನು? ಸರಿ ನಡಿ. ಹುಷಾರು. ಸರಿ ಬರ. ಅಲ್ಲೇ ಯಾಕೆ ನಿಂತ್ಕೊಂಡ್ಬಿಟ್ಟೆ? ಬಾ. ಅಯ್ಯೋ ನನ್ಗೆ ನಾಚಿಕೆ. ಅಯ್ಯೋ ದೇವ್ರೆ, ಇಷ್ಟಕ್ಕೆ ನಾಚಿಕೆನಾ? ಮತ್ತೆ ನೀನ್ ನನ್ ಮುಟ್ಟಿದ್ರೆ ನನ್ ಮೈಯೆಲ್ಲ ಜುಮ್ ಅನ್ನತ್ತೆ. ಇಷ್ಟಕ್ಕೆ ಮೈ ಜುಮ್ ಅಂತ ಇನ್ನು ಏನೇನೋ ಇದೆ. ಬಾ. ಅದಕ್ಕಿಂತ ಮುಂಚೆ ನೀವು ಮಾಡ್ಬೇಕಾಗಿರೋದೊಂದು ಕೆಲಸ ಇದೆ. ಏನು? ನನ್ಗೆ ಆಶೀರ್ವಾದ ಮಾಡಿ. ಶೀಘ್ರಮೇವ ಸುಪುತ್ರ ಪ್ರಾಪ್ತಿರಸ್ತು. ಸರಿ. ಮೊದ್ಲು ನೀನ್ ಕೊಡಿ.
ಹೆಂಡತಿ ಕುಡಿದು ಕೊಟ್ಮೇಲೆನೆ ಗಂಡ ಕುಡಿಬೇಕು. ಇವತ್ತು ನೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಅಬ್ಬಾ ನೀವಂಗೆ ಹೇಳ್ಬೇಡ್ರಿ, ನಂಗೆ ನಾಚಿಕೆ ಆಗುತ್ತೆ. ನಾಚ್ಕೋತಾ ಇದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆಯಾ. ಇಲ್ಬಾ. ಅಮ್ಮ